ಇದೆ. ಅಂದರೆ ಪರಿಶುದ್ಧವಾದ ಮಾಹೆ ರಂಜಾನ್ ನಮಗೆ ಸನಿಹಕ್ಕೆ ಬಂದು ನಿಂತಿದೆ. ವಿಶ್ವದ ಎಲ್ಲ ಕಡೆಗಳಲ್ಲೂ ಕೂಡ ಎಲ್ಲ ಮುಅ್ಮಿನ್ಗಳು ನಮಾಜಿನ ನಂತರ ದುಆ ಮಾಡುವಾಗ ಅಲ್ಲಾಹುಮ್ಮ ಬಾರಿಕ್ ಲನಾ ಫೀ ರಜಬ ವ ಶಅಬಾನ್ ವ ಬಲ್ಲಿಗ್ನಾ ರಮದಾನ್ ಎಂದು ದುಆ ಮಾಡ್ತಾ ಇದ್ದಾರೆ. ಆ ರೀತಿ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೂಡ ದುಆ ಮಾಡ್ತಿದ್ರು. ಅದನ್ನು ಹದೀಸಿನಲ್ಲಿ ನಮಗೆ ಕಾಣಬಹುದು. ರಜಬ ತಿಂಗಳು ಬಂದರೆ ಹುಜೂರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಎಲ್ಲ ದುಆಗಳಲ್ಲೂ ಕೂಡ ಅಲ್ಲಾಹುಮ್ಮ ಬಾರಿಕ್ ಲನಾ ಫೀ ರಜಬ ವ ಶಅಬಾನ್, ಅಲ್ಲಾಹನೇ ರಜಬ್ ಮತ್ತು ಶಅಬಾನ್ ತಿಂಗಳಲ್ಲಿ ನಮಗೆ ಬರಕತ್ತನ್ನು ಕೊಡಬೇಕು ಅಲ್ಲಾಹ್ ಎಂದು ದುಆ ಮಾಡ್ತಿದ್ರು. ನಂತರ ವಬಲ್ಲಿಗ್ನಾ ರಮದಾನ್, ಅಲ್ಲಾಹ್ ನನಗೆ ರಹಮಾನಾದ ಅಲ್ಲಾಹ್ ನನಗೆ ರಂಜಾನ್ ಅನ್ನು ಕೂಡ ತಲುಪಿಸಿಕೊಡು ಅಲ್ಲಾಹ್. ರಂಜಾನ್ ನಲ್ಲಿ ರೋಜಾ ಹಿಡಿಯುವ, ಕುರ್ಆನ್ ಓದುವ, ಸದಕಾ ಕೊಡುವಂತಹ ಆ ಇಬಾದತುಗಳಿಂದ ಧನ್ಯಗೊಳಿಸಬೇಕಾದ ಆ ರಂಜಾನ್ ಅನ್ನು ನನಗೆ ಕೊಡು ಅಲ್ಲಾಹ್ ಎಂದು ದುಆ ಮಾಡ್ತಾ ಇದ್ದಾರಂತೆ. ಈಗಲೂ ಕೂಡ ಅದನ್ನು ಹೇಳಿ ನಮ್ಮ ಫುಖಹಾಗಳು, ನಮ್ಮ ಆಲಿಮ್ಗಳು ಹೇಳ್ತಾರೆ, ಎಲ್ಲರೂ ಕೂಡ ತಮ್ಮ ತಮ್ಮ ದುಆಗಳಲ್ಲಿ ಈ ದುಆವನ್ನು ಮಾಡಬೇಕು. ಕೆಲವೊಬ್ಬರು ಮೌತ್ ಸಮೀಪ ಬರುವಾಗ ಅಲ್ಲಾಹ್ ರಂಜಾನಿಗಿಂತ ಮುಂಚೆ ನನಗೆ ಮರಣವನ್ನು ಕೊಡಬಾರದು ಅಲ್ಲಾಹ್ ಎಂದು ದುಆ ಮಾಡ್ತಾ ಇದ್ದರಂತೆ. ನಾವು ಕೂಡ ದುಆ ಮಾಡೋಣ. ಅಲ್ಲಾಹುಮ್ಮ ಬಾರಿಕ್ ಲನಾ ಫೀ ರಜಬ ವ ಶಅಬಾನ್ ವ ಬಲ್ಲಿಗ್ನಾ ರಮದಾನ್. ಅರ್ಹಮರ್ ರಹಮಾನಾದ ಅಲ್ಲಾಹ್ ನನಗೆ ನೀನು ರಂಜಾನ್ ಅನ್ನು ತಲುಪಿಸಿಕೊಡಬೇಕು ಅಲ್ಲಾಹ್ ಎಂದು. ಕಾರಣ ರಂಜಾನ್ ನಲ್ಲಿ ಪ್ರತಿಯೊಂದು ಕಾರ್ಯಗಳಿಗೂ ಕೂಡ ದುಪ್ಪಟ್ಟಾದಂತಹ ಪ್ರತಿಫಲವಿದೆ. ಆ ರಜಬ ತಿಂಗಳಿನಲ್ಲಿ ನೀವು ಗಿಡವನ್ನು ನೆಟ್ಟರೆ ಶಅಬಾನಿನಲ್ಲಿ ನೀನು ನೀರನ್ನು ಹಾಕಬೇಕು. ರಂಜಾನಿನಲ್ಲಿ ಅದರ ಫಲವನ್ನು ಪಡೆದುಕೊಳ್ಳಬಹುದು ಎಂದು ಕವಿಗಳು ಹೇಳ್ತಾ ಇದ್ದಾರೆ. ಅಂದರೆ ರಜಬ್ ಶಹರುಲ್ಲಾಹ್, ಅಲ್ಲಾಹನ ತಿಂಗಳಾಗಿದೆ ರಜಬ್ ಎಂಬುದು. ಈ ರಜಬ ತಿಂಗಳಿಗೆ ಬಹಳ ದೊಡ್ಡ ಪವಿತ್ರತೆ ಇದೆ. ಈ ರಜಬ ತಿಂಗಳಿನಲ್ಲಾಗಿದೆ ಚಾರಿತ್ರಿಕ ಹಿನ್ನೆಲೆ ಇರುವಂತಹ ಇಸ್ರಾ ಮಿಅರಾಜ್ ಯಾತ್ರೆ ನಡೆದಿರುವುದು. ಅಂದರೆ ಅಲ್ಲಾಹ್ ಸುಬ್ಹಾನಹು ವ ತಆಲಾ ತನ್ನ ಹುಜೂರಾದ ಹುಜೂರ ಅಕ್ರಮ್ ತಾಜದಾರೆ ಮದೀನಾ ಆಕಾ ಮುಹಮ್ಮದ್ ರಸೂಲ್ ವಿಶ್ವದಲ್ಲಿ ಒಬ್ಬೇ ಒಂದು ಮನುಷ್ಯನಿಗೆ ಮಾತ್ರ ಸಿಕ್ಕಿದ ಅಭೂತಪೂರ್ವವಾದಂತಹ ಒಂದು ಅವಕಾಶ ಸಿಕ್ಕಿರುವುದು ಇಸ್ರಾ ಮಿಅರಾಜ್ ರಜಬ್ 27 ಅಂದರೆ ಈ ತಿಂಗಳಲ್ಲಾಗಿದೆ. ಈ ತಿಂಗಳಲ್ಲಾಗಿದೆ ಮುಅ್ಮಿನಿಗಳಿಗೆ ನಮಾಜನ್ನು ಅಲ್ಲಾಹ್ ಕೊಟ್ಟಿರುವುದು. ಅಲ್ಲಾಹನ ಹುಜೂರಿಗೆ ಗಿಫ್ಟ್ ಆಗಿ ಕೊಟ್ಟಂತಹ ನಮಾಜ್ ಸಿಕ್ಕಿರುವುದು ಈ ರಜಬ್ ತಿಂಗಳಲ್ಲಾಗಿದೆ. ಆದ್ದರಿಂದ ರಜಬನ್ನು ಸಲಾತು ಶಹರ್ ಅಂದರೆ ನಮಾಜಿನ ತಿಂಗಳು ಎಂದು ಕೂಡ ಹೇಳ್ತಾರೆ. ಶಅಬಾನಿನಲ್ಲಾಗಿದೆ ನಾವು ಖುತ್ಬಾದಲ್ಲಿ ದುಆದಲ್ಲಿ ಹೇಳುವಂತಹ ಇನ್ನಲ್ಲಾಹ ವ ಮಲಾಯಿಕತಹು ಯುಸಲ್ಲೂನ ಅಲನ್ ನಬಿ ಯಾ ಅಯ್ಯುಹಲ್ಲದೀನ ಆಮನು ಸಲ್ಲೂ ಅಲೈಹಿ ವ ಸಲ್ಲಿಮು ತಸ್ಲೀಮಾ ಎಂದು ಹೇಳುವಂತಹ ಆಯತ್ ಇರುವುದು. ಆ ಆಯತ್ ನುಜೂಲ್ ಆಗಿರುವುದು, ಬಂದಿರುವುದು ಶಅಬಾನ್ ತಿಂಗಳಲ್ಲಾಗಿದೆ. ಆದ್ದರಿಂದ ಶಅಬಾನ್ ತಿಂಗಳನ್ನು ಎಲ್ಲ ಮಹಾತ್ಮರು ಹೇಳ್ತಾ ಇರುವುದು ದರೂದಿನ ತಿಂಗಳಾಗಿದೆ ಎಂದು. ರಂಜಾನ್ ಮತ್ತೆ ಹೇಳಬೇಕಾಗಿಲ್ಲ. ಅಶಹರು ರಮದಾನ್ ಅಲ್ಲದೀ ಉನ್ಜಿಲ ಫೀಹಿ ಅಲ್-ಕುರ್ಆನ್, ರಂಜಾನ್ ತಿಂಗಳಲ್ಲಾಗಿದೆ ಕುರ್ಆನ್ ಬಂದಿರುವುದು. ರೋಜಾ ಇರುವುದು ರಂಜಾನ್ ತಿಂಗಳಲ್ಲಾಗಿದೆ. ಅದು ಮಗ್ಫಿರತಿನ ತಿಂಗಳಾಗಿದೆ, ರಹ್ಮತಿನ ತಿಂಗಳಾಗಿದೆ, ಸರ್ವ ರಹ್ಮತ್ತುಗಳು ತುಂಬಿರುವ ತಿಂಗಳಾಗಿದೆ ರಂಜಾನ್ ಎಂಬುದು. ನಾನು ಆ ವಿಷಯದ ಬಗ್ಗೆ ಹೆಚ್ಚು ಮಾತನಾಡ್ತಾ ಇಲ್ಲ. ರಜಬಿನ ಘನತೆಯನ್ನು ನಾವು ತಿಳಿದುಕೊಳ್ಳಬೇಕು. ಕಳೆದ ರಂಜಾನಿನಲ್ಲಿ ಯಾರದ್ದಾದರೂ ಒಂದು ರೋಜಾ ಬಿಟ್ಟು ಹೋಗಿದ್ದರೆ, ಒಂದಲ್ಲ ಕೆಲವೊಬ್ಬರು 10-20 ರೋಜಾಗಳನ್ನು ಬಿಟ್ಟಿರುತ್ತಾರೆ. ಈ ರಂಜಾನ್ ಸ್ಟಾರ್ಟ್ ಆಗುವ ಮುಂಚೆ ಅದನ್ನು ಕಜಾ ಮಾಡಬೇಕು ಎಂದು ಫಿಕ್ಹ್ ಹೇಳ್ತಾ ಇದೆ. ಆದ್ದರಿಂದ ನನ್ನ ಶ್ರದ್ಧಾ ಆಲಿಸುತ್ತಿರುವಂತಹ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಹೆಣ್ಮಗಳಿಗೆ ಹೇಳಿಕೊಡಬೇಕು. ಯಾರದ್ದಾದರೂ ರೋಜಾ ಕಳೆದ ವರ್ಷದ ರಂಜಾನಿನಲ್ಲಿ ಬಿಟ್ಟು ಹೋಗಿದ್ದರೆ ಈ ರಂಜಾನ್ ಬರುವ ಮುಂಚೆ ಅದನ್ನು ತೆಗೆದು ಬಿಡಬೇಕು. ಅದನ್ನುಗಳ ಬದುಕು ನೋಡುವಾಗ ರಜಬ್ 1ರಿಂದ ರೋಜಾವನ್ನು ಹಿಡಿದರೆ ಕೊನೆಯ ಈದ್ಗಳ ಮೈದಾನಕ್ಕೆ ಹೋಗುವ ರಂಜಾನ್ ಹಬ್ಬದ ರಂಜಾನಿನ 29 ಅಥವಾ 30 ರೋಜಾವನ್ನು ಮುಗಿಸುವವರೆಗೆ ಸುದೀರ್ಘ 3 ತಿಂಗಳು ಕೂಡ ರೋಜಾ ತೆಗೆಯುವಂತಹ ಒಂದು ಸುನ್ನತ್ತು ಕೂಡ ಇದೆ. ಮಾಡುವವರಿಗೆ